ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ರವೆ ಮತ್ತು ಹಾಲು ಉಪಯೋಗಿಸಿಕೊಂಡು ಒಂದು ಸೂಪರ್ ಆಗಿರುವಂಥ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತ. ಅದಕ್ಕೋಸ್ಕರ ಒಂದು ಮಿಕ್ಸಿಂಗ್ ಬೌಲಿಗೆ ನಾನು ಮೊದಲೇ ಇಲ್ಲಿ 1/4 ಕಪ್ ಹಾಲು ತಗೊಂಡಿದ್ದೀನಿ. ಇದು ಕುದಿಸಿದಂತಹ ಹಾಲು ನೋಡಿ, 1/4 ಕಪ್ ತಗೊಂಡಿದ್ದೀನಿ. ಇದು ಬಿಸಿ ಇದೆ, ಆದ ಕಾರಣ ಸ್ಟೀಲ್ ಪಾತ್ರೆಯಲ್ಲಿ ತಗೊಂಡಿದ್ದೀನಿ ನಾನು. ನೋಡಿ, ಅಂದ್ರೆ ಸ್ವಲ್ಪ ಆರಿದೆ, ಕುದಿಸಿದಂತ ಹಾಲಿದು. ಇದನ್ನ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಅರ್ಧ ಕಪ್ ರವೆ ಹಾಕ್ತಾ ಇರೋದು. ಅಂದ್ರೆ ಇದು ರೋಸ್ಟ್ ಮಾಡಿದ ರವೆ ಅಲ್ಲ, ಹಾಗೆ ನಾನಿಲ್ಲಿ ಉಪಯೋಗಿಸ್ತಾ ಇರೋದು. ಅರ್ಧ ಕಪ್ ರವೆ ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಮಿಕ್ಸ್ ಮಾಡಿಬಿಟ್ಟು ಇದನ್ನೊಂದು 20 ನಿಮಿಷ ರೆಸ್ಟ್ ಮಾಡಬೇಕು. ಅಂದ್ರೆ ಚೆನ್ನಾಗಿ ನೆನಿಬೇಕು, ಈ ಹಾಲಲ್ಲಿ ರವೆ ಚೆನ್ನಾಗಿ ನೆನಿಬೇಕು. ಕ್ಲೋಸ್ ಮಾಡಿಡೋಣ. ನೋಡಿ, ಇವಾಗ 20 ನಿಮಿಷ ಆಗಿದೆ. ನೋಡಿ, ರವೆ ಚೆನ್ನಾಗಿ ನೆಂದು ಈ ರೀತಿ ಇದೆ. ಇನ್ನು ಇದನ್ನ ರುಬ್ಬೇಕು ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು. ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ ತಗೋತಾ ಇದ್ದೀನಿ. ಅದಕ್ಕೆ ನಾವಿಲ್ಲಿ ನೆನೆಸಿಟ್ಟಂತಹ ರವೆ ಆಮೇಲೆ ಹಾಲು ಎರಡು ಕೂಡ ಇದಕ್ಕೆ ಹಾಕ್ಬಿಟ್ಟು ಇದನ್ನ ರುಬ್ತೀನಿ. ನುಣ್ಣಗೆ ರುಬ್ಬೇಕು, ರುಬ್ಬಿ ತರ್ತೀನಿ. ನೋಡಿ, ಇವಾಗ ರುಬ್ಕೊಂಡಿದ್ದೀನಿ, ಈ ರೀತಿ ಇದೆ, ನುಣ್ಣಗೆ ರುಬ್ಕೊಂಡಿದ್ದೀನಿ. ಎರಡು ವಿಧಾನದಲ್ಲಿ ಮಾಡ್ಬೋದು, ರುಬ್ಬಿ ಮಾಡ್ಬೋದು, ರುಬ್ಬದೇನು ಮಾಡ್ಬೋದು, ಅದು ನಾನು ಲಾಸ್ಟ್ ಹೇಳ್ತೀನಿ ನಾನು ನಿಮಗೆ. ನೋಡಿ, ಈ ರೀತಿ ಇದೆ. ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡ್ಕೊಳ್ಳಿ ಮೊದಲು. ಆಮೇಲೆ ಇದಕ್ಕೆ ನಾನಿಲ್ಲಿ 1/4 ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ. ಅಂದ್ರೆ ನಾವಿಲ್ಲಿ ಕ್ಯಾರಮಲೈಸ್ಡ್ ಅಂದ್ರೆ ಕ್ಯಾರಮಲ್ ಸಿರಪ್ ರೆಡಿ ಮಾಡ್ತಾ ಇರೋದು. ಮೊದಲು ಕ್ಯಾರಮಲೈಸ್ಡ್ ಶುಗರ್ ರೆಡಿ ಮಾಡಬೇಕು. ಅದಕ್ಕೋಸ್ಕರ ನೀರು 1 ಟೀ ಸ್ಪೂನ್ ನಷ್ಟು ಹಾಕ್ತಾ ಇದ್ದೀನಿ 1/4 ಕಪ್ ಸಕ್ಕರೆಗೆ. ಒಂದ್ಸಲ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನ ಮಿಕ್ಸ್ ಮಾಡಬಾರ್ದು, ಮೊದಲು ಈ ರೀತಿ ಕೈಯಲ್ಲೇ ಬೇಕಿರೋ ಮಿಕ್ಸ್ ಮಾಡ್ಬೋದು. ಒಂದ್ಸಲ ಎಲ್ಲಾ ಕಡೆ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಫುಲ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ಸ್ಟವ್ ಮಾತ್ರ ಲೋ ಫ್ಲೇಮ್ ಅಲ್ಲೇ ಇರಬೇಕು, ಹೈ ಫ್ಲೇಮ್ ಅಲ್ಲಿ ಇಡಬೇಡಿ. ಲೋ ಫ್ಲೇಮ್ ಅಲ್ಲೇ ಇಟ್ಟು ಮಾಡಿದ್ರಾಯ್ತು. ನೋಡಿ, ಇವಾಗ ಸಕ್ಕರೆ ಮೆಲ್ಟ್ ಆಗ್ತಾ ಇದೆ, ಇನ್ನು ಕಲರ್ ಚೇಂಜ್ ಆಗಿ ಬರಬೇಕು. ನೋಡಿ, ಇವಾಗ ನಿಧಾನಕ್ಕೆ ಕಲರ್ ಚೇಂಜ್ ಆಗಿ ಬರ್ತಾ ಇದೆ. ಇನ್ನು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಲೋ ಫ್ಲೇಮ್ ಅಲ್ಲೇ ಇರಲಿ, ಯಾಕಂದ್ರೆ ಹೈ ಫ್ಲೇಮ್ ಅಲ್ಲಿ ಇಟ್ಬಿಟ್ರೆ ಇದು ಜಾಸ್ತಿಯಾಗಿ ಕಪ್ಪಾಗ್ಬಿಟ್ರೆ ಕಹಿ ಆಗ್ಬಿಡುತ್ತೆ ನಮ್ಮ ಈ ರೆಸಿಪಿ. ಅದಕ್ಕೋಸ್ಕರ ಕೇರ್ಫುಲ್ ಆಗಿ ಮಾಡ್ಕೊಳ್ಳಿ. ಒಂದ್ಸಲ ಈ ರೀತಿ ಫುಲ್ ಆಗಿ ಸಕ್ಕರೆ ಎಲ್ಲ ಕರಗಿ ಕರೆಕ್ಟ್ ನೋಡಿ ಕ್ಯಾರಮಲೈಸ್ಡ್ ಶುಗರ್ ಇಲ್ಲಿ ರೆಡಿ ಆಗಿದೆ. ನೋಡಿ, ಈ ರೀತಿ ಇರುತ್ತೆ, ಕಲರ್ ಎಲ್ಲ ಚೇಂಜ್ ಆಗಿ ಸಿಕ್ಕಿದೆ. ಜಾಸ್ತಿ ಕಲರು ಚೇಂಜ್ ಆಗ್ಬಾರ್ದು, ಜಾಸ್ತಿ ಆದ್ರೆ ಇದಂದ್ರೆ ಕಹಿ ಆಗ್ಬಿಡುತ್ತೆ ಅದು. ನೋಡಿ, ಈ ರೀತಿ ಇದೆ, ಸಾಕು. ಲೋ ಫ್ಲೇಮ್ ಅಲ್ಲೇ ಇದೆ ಇವಾಗ. ಇನ್ನು ಇದಕ್ಕೆ ನಾನಿಲ್ಲಿ 1/4 ಕಪ್ ನೀರು ಸೇರಿಸ್ತಾ ಇದ್ದೀನಿ. ನೀರು ಸೇರಿಸುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಸೇರಿಸ್ಕೊಳ್ಳಿ, ಸ್ವಲ್ಪ ದೂರ ನಿಂತ್ಕೊಂಡು ಸೇರಿಸ್ಕೊಳ್ಳಿ, ಯಾಕಂದ್ರೆ ಸ್ವಲ್ಪ ಸಿಡೀತದೆ, ಅಂದ್ರೆ ಬಿಸಿ ಬಿಸಿಗೆ ನಾವು ಹಾಕೋದಲ್ವಾ. ಈ ರೀತಿ ಮಾಡಿಬಿಟ್ಟು ಒಂದ್ಸಲ ಫುಲ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ನೋಡಿ, ಇವಾಗ ಗಟ್ಟಿ ಗಟ್ಟಿ ಇರುತ್ತೆ ಅಲ್ವಾ ಸಿರಪ್, ಅಂದ್ರೆ ಶುಗರ್ ಸ್ವಲ್ಪ ಗಟ್ಟಿ ಗಟ್ಟಿ ಆಗಿರುತ್ತೆ. ಅದೆಲ್ಲ ಕರೆಕ್ಟ್ ಮೆಲ್ಟ್ ಆಗಿ ನಮಗೆ ಸಿರಪ್ ತರ ಸಿಗುತ್ತೆ. ನಮಗೆ ಇದೆಲ್ಲ ಮೆಲ್ಟ್ ಆಗುತ್ತೆ ಈ ಬಿಸಿಗೆ. ನೋಡಿ, ಈ ರೀತಿ ಫುಲ್ ಆಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ನೋಡಿ, ಇವಾಗ ಮೆಲ್ಟ್ ಆಗ್ತಾ ಇದೆ. ಇವಾಗ ನೋಡಿ, ಇವಾಗ ಕರೆಕ್ಟ್ ಆಗಿ ಸಿಕ್ಕಿದೆ ನಮಗೆ, ಸಾಕು. ಮೆಲ್ಟ್ ಆಗಿ ಸಿಕ್ಕಿದೆ. ಇದನ್ನ ರೆಸಿಪಿಗೆ ಕರೆಕ್ಟ್ ಕಲರು ಆಮೇಲೆ ಫ್ಲೇವರ್ ಸಿಗೋದಕ್ಕೋಸ್ಕರ ನಾನು ಈ ರೀತಿ ಕ್ಯಾರಮಲೈಸ್ಡ್ ಶುಗರ್ ಅಥವಾ ಕ್ಯಾರಮಲ್ ಸಿರಪ್ ರೆಡಿ ಮಾಡಿರೋದು. ಆಮೇಲೆ ಇದಕ್ಕೆ ನಾವು ಇಲ್ಲಿ ರುಬ್ಬಿಟ್ಟಂತಹ ರವೆಯ ಪೇಸ್ಟ್ ಇದೆಯಲ್ವಾ, ಅದನ್ನ ಇದಕ್ಕೆ ಸೇರಿಸ್ಬಿಟ್ಟು ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟಿಗೆ ನಾವು ಈ ರೀತಿ ಮಿಕ್ಸ್ ಮಾಡುವಾಗ ಗಂಟು ಕಟ್ಟಿ ತರ ಇರುತ್ತೆ. ಟೆನ್ಷನ್ ಮಾಡ್ಕೋಬೇಡಿ, ಅದು ಕರೆಕ್ಟ್ ನಾವು ಮಿಕ್ಸ್ ಮಾಡಿದ್ಮೇಲೆ ಕೊನೆಗಾಗುವಾಗ ಕರೆಕ್ಟ್ ಆಗಿ ಸಾಫ್ಟ್ ಆಗಿಯೇ ಸಿಗುತ್ತೆ ನಮಗೆ. ಇನ್ನು ಕೈ ಬಿಡದೆ ಈ ರೀತಿ ಮಿಕ್ಸ್ ಮಾಡಬೇಕು. ನೋಡಿ, ಇನ್ನು ಸ್ವಲ್ಪ ಕುದಿ ಬಂದ ಮೇಲೆ ಇದಕ್ಕೆ 1/4 ಕಪ್ ಸಕ್ಕರೆ ಸೇರಿಸಬೇಕು. ಅಂದ್ರೆ ಮೊದಲು ನಾವು ಕ್ಯಾರಮಲ್ ಸಿರಪ್ ರೆಡಿ ಮಾಡಿರೋದು, ಅದಷ್ಟು ಸ್ವೀಟ್ ಇರುತ್ತೆ, ಆದ್ರೆ ಇದಕ್ಕೆ ಬೇಕಾಗೋ ಸ್ವೀಟ್ ಅದಕ್ಕೆ ಸಿಗಲ್ಲ. ಒಂದು ಫ್ಲೇವರ್ ಮತ್ತು ಕಲರ್ ಮಾತ್ರ ಸಿಗೋದ್ರಿಂದ ಅದಕ್ಕೋಸ್ಕರ ಪುನಃ 1/4 ಕಪ್ ಸಕ್ಕರೆ ಸೇರಿಸಿರೋದು. ಇದು ಕರೆಕ್ಟ್ ಆಗಿರುತ್ತೆ ಅಳತೆ ಅರ್ಧ ಕಪ್ ರವೆಗೆ. ಇನ್ನು ನೋಡಿ, ಇದೇ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ. ಒಂದು 2 ಟೀ ಸ್ಪೂನ್ ನಷ್ಟು ತುಪ್ಪ ಕೂಡ ಹಾಕ್ತಾ ಇದ್ದೀನಿ. ಈ ರೆಸಿಪಿಗೆ ಜಾಸ್ತಿ ತುಪ್ಪ ಏನು ಬೇಡ, ನಿಮ್ಗೆ ಬೇಕಿದ್ರೆ ಮಾತ್ರ ಜಾಸ್ತಿ ಸೇರಿಸಬಹುದು ಅಂತೇಳಿ ಅಷ್ಟೇ. ಆದ್ರೆ ರುಚಿ ಕರೆಕ್ಟ್ ಆಗಿ ಬರುತ್ತೆ ನಾನು ಹೇಳಿದಷ್ಟು ಹಾಕಿದ್ರು ಕೂಡ. ಇನ್ನು ಇದನ್ನ ಕರೆಕ್ಟ್ ಆಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ಫುಲ್ ಆಗಿ ತಳ ಬಿಟ್ಟು ಬರಬೇಕು, ಆ ಲೆವೆಲ್ಗೆ ಬರ್ಬೇಕಿದು. ನೋಡಿ, ಈ ರೀತಿ ಗಟ್ಟಿ ಇರುತ್ತೆ, ಅದೆಲ್ಲ ಕರೆಕ್ಟ್ ಆಗಿ ಸಿಗುತ್ತೆ ನಮಗೆ ಲಾಸ್ಟಿಗೆ ಆಗುವಾಗ. ನೋಡಿ, ಕೈ ಬಿಡದೆ ಈ ರೀತಿ ಮಿಕ್ಸ್ ಮಾಡ್ತಾನೆ ಇದ್ರೆ ಸಾಕು. ನೋಡಿ, ಇವಾಗ ಫುಲ್ ಆಗಿ ತಳ ಬಿಟ್ಟು ಬಂದಿದೆ, ನಮ್ಮ ರೆಸಿಪಿಲಿ ರೆಡಿ ಆಗ್ತಾ ಇದೆ. ಕಲರ್ ನೋಡಿ ಯಾವ ರೀತಿ ಸಿಕ್ಕಿದೆ ಅಂತ, ಈ ರೀತಿ ಇರುತ್ತೆ. ಇನ್ನು ಇದಕ್ಕೆ ಇವಾಗ ನಾನು
ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ, 1 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಪುನಃ ಮಿಕ್ಸ್ ಮಾಡ್ಕೊಳ್ಳಿ ಇದೇ ರೀತಿ. ಇಲ್ಲಿ ನಿಮಗೆ ಏಲಕ್ಕಿ ಹುಡಿ ಬೇಕಿದ್ರು ಆವಾಗಲೇ ಸೇರಿಸಬಹುದು. ನೋಡಿ ಫುಲ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಸಿಕ್ಕಿದ್ರೆ ನಮಗೆ ಸಾಕು. ನಾನಿನ್ನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇನ್ನು ಇದನ್ನೊಂದು ತುಪ್ಪ ಸವರಿದ ಬೌಲಲ್ಲಿ ಹಾಕ್ಬಿಟ್ಟು ಸೆಟ್ ಮಾಡಿದ್ರೆ ಆಯಿತು. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ನಮ್ಮ ರೆಸಿಪಿಲಿ ರೆಡಿ ಆಗಿದೆ ನೋಡಿ. ಇದನ್ನ ಒಂದು ಬೌಲಲ್ಲಿ ತುಪ್ಪ ಸವರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಇವಾಗ ಬಿಸಿ ಬಿಸಿ ಇರುತ್ತೆ ಇದು. ಕರೆಕ್ಟ್ ನಿಮಗೆ ಯಾವ ಶೇಪಲ್ಲಿ ಬೇಕಿದ್ರೂ ಅಂತಹ ಬೌಲಲ್ಲಿ ಹಾಕೋಬಹುದು. ಫುಲ್ ಆಗಿ ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಆಮೇಲೆ ಇದರ ಮೇಲ್ಗಡೆ ಸ್ವಲ್ಪ ಗೋಡಂಬಿ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ, ಸ್ವಲ್ಪ ಗಾರ್ನಿಶ್ಗೋಸ್ಕರ ಮಾತ್ರ. ಇನ್ನು ಇದು ಫುಲ್ ಆಗಿ ಆರಬೇಕು. ಆರಿದ ಮೇಲೆನೆ ಕಟ್ ಮಾಡ್ಕೊಳ್ಳಿ. ನೋಡಿ ಇವಾಗ ಇದು ಫುಲ್ ಆಗಿ ಆರಿದೆ. ನಾನು ಕಟ್ ಮಾಡ್ತಾ ಇದ್ದೀನಿ. ರವೆಲಿ ಮಾಡಿರುವಂತಹ ಒಂದು ಸೂಪರ್ ಆಗಿರುವಂತಹ ಒಂದು ಸ್ವೀಟ್, ಅಂದ್ರೆ ಒಂದು ಹಲ್ವಾ ತರ ಇರುತ್ತೆ. ಇದು ರೆಡಿ ಆಗಿದೆ ನೋಡಿ. ಈ ರೀತಿ ಕಟ್ ಮಾಡ್ತಾ ಇದ್ದೀನಿ ನೋಡಿ. ವಾವ್, ಇದು ನಿಮ್ಗೆ ಬೇಕಿದ್ರೆ ಫುಲ್ ಆಗಿ ಆರಿದ್ಮೇಲೆ ಫ್ರೀಜರ್ ಅಲ್ಲ ಫ್ರಿಡ್ಜ್ ಅಲ್ಲಿ ಇಟ್ಟು ಕೂಡ ಸರ್ವ್ ಮಾಡಬಹುದು. ಸೂಪರ್ ಆಗಿರುತ್ತೆ ನೋಡಿ. ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ನಾನು. ಆಮೇಲೆ ಇದು ನಾನು ಹೇಳಿದ್ದೀನಿ, ಇದು ನಾನು ರುಬ್ಬಿ ಮಾಡಿರೋದು. ನಿಮ್ಗೆ ಸ್ವಲ್ಪ ತರಿಯಾಗಿ ಬೇಕು ಅಂತ ಇದ್ರೆ ಇದನ್ನ ರುಬ್ಬದೆ ನಾನು ಹೇಳಿರುವ ಮೆಥಡ್ ಅಲ್ಲೇ ಕಂಟಿನ್ಯೂ ಆಗಿ ಮಾಡಬಹುದು. ನೋಡಿ ಈ ರೀತಿ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಖಂಡಿತ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಅಲ್ಲ, ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಬೇಕು. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಕೂಡಲೇ ಸಿಗುತ್ತೆ. ಓಕೆ, ಥ್ಯಾಂಕ್ ಯು.